ನಿನ್ನೆ ನಾನು ಎಪ್ಸ್ಟೈನ್ ಫೈಲ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹೇಳಿದ್ದೆ ಮನುಷ್ಯರನ್ನ ತಿಂತಾರೆ ಅಂತ ಹೇಳಿದ್ದೆ. ಬಟ್ ನೀವು ಆ್ಯಕ್ಚುಲಿ ಅಲ್ಲಿ ನೋಡಿದ್ರೆ ಮನುಷ್ಯರನ್ನ ಹೇಗೆ ತಿನ್ನೋಕ್ಕೆ ಸಾಧ್ಯ ಅಂತ ನಿಮಗೂ ಡೌಟ್ ಬರುತ್ತೆ. ಅಂದರೆ ಇವಾಗ ಯಾವುದೇ ಪ್ರಾಣಿ ಆದ್ರೂ ಅಷ್ಟೇ, ಯಾವುದೇ ಮಾಂಸಾಹಾರಿ ಪ್ರಾಣಿ ಆದರೂ ತನ್ನ ಜಾತಿ ಪ್ರಾಣಿನ ತಿನ್ನಲ್ಲ. ಈಗ ಸಿಂಹನ ತಿನ್ನಲ್ಲ, ಚಿರತೆನ ತಿನ್ನಲ್ಲ, ಹುಲಿನ ತಿನ್ನಲ್ಲ, ಬೇರೆ ಪ್ರಾಣಿಗಳನ್ನ ತಿಂತಾರೆ. ಈಗ ಮನುಷ್ಯರು ಆದರೂ ಅಷ್ಟೇ ಬೇರೆ ಪ್ರಾಣಿನ ತಿಂತಾರೆ, ಬೇರೆ ಪ್ರಾಣಿಗಳು ಈಗ ಸಿಂಹ, ಹುಲಿ ಮನುಷ್ಯರನ್ನ ತಿಂತಾರೆ. ಅಂದರೆ ಈಗ ನಾನು ನಿನ್ನೆ ಹೇಳಿದ ವಿಡಿಯೋದಲ್ಲಿ ಮನುಷ್ಯರನ್ನ ಹೇಗೆ ತಿಂತಾರೆ ಅಂತ ನೋಡಿದಾಗ ನನಗೂ ಡೌಟ್ ಬಂತು. ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಒಂದು ವಿಡಿಯೋ ಸಿಕ್ಕಿದೆ. ಆ ವಿಡಿಯೋನ ಪ್ಲೇ ಮಾಡ್ತೀನಿ, ನೋಡಿ ಫಸ್ಟ್. ಈ ವಿಡಿಯೋದಲ್ಲಿರೋದು 100% ನಿಜ. ಇದರಲ್ಲಿರೋರೆಲ್ಲ ರೆಪ್ಟೀಲಿಯನ್ಸ್ ಅಂತ ಹೇಳ್ತಾರೆ. ರೆಪ್ಟೀಲಿಯನ್ಸ್ ಅಂದರೆ ಈ ಬೇರೆ ಕ್ರಿಯೇಚರು, ಅವರು ಮನುಷ್ಯ ರೂಪದಲ್ಲಿ ಬಂದು ನಮ್ಮ ಮಧ್ಯೆನೇ ಇದ್ದಾರೆ. ಇದನ್ನ ನೀವು ಸಿಂಪ್ಸನ್ಸ್ ಕಾರ್ಟೂನಲ್ಲೂ ತೋರಿಸಿದ್ರು ಒಂದ್ಸರಿ, ಇವರೆಲ್ಲ ರೆಪ್ಟೀಲಿಯನ್ಸ್ ಅಂತ. ಬಟ್ ಆ್ಯಕ್ಚುಲಿ ರೆಪ್ಟೀಲಿಯನ್ಸ್ ಅಂದರೆ ಇವಾಗ ಒಂದು ಅವ್ರು ಸ್ಟಾರ್ಟಿಂಗಿಂದನೂ ರೆಪ್ಟೀಲಿಯನ್ಸ್ ಆಗಿ ಶೇಪ್ ಶಿಫ್ಟಿಂಗ್ ಮಾಡ್ಕೊಂಡು ನಮ್ಮ ಜೊತೆ ಇರ್ತಾರೆ. ಇಲ್ಲ ಅಂದರೆ ಅವ್ರು ಸತ್ತ ಮೇಲೆ ಅವ್ರ ಜಾಗನ ಅವ್ರು ತಗೊಂಡು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇವರೆಲ್ಲ ರೆಪ್ಟೀಲಿಯನ್ಸು. ಅಂದರೆ ಈಗ ಜಗತ್ತನ್ನ ಆಳ್ತಿರೋದ್ರಲ್ಲಿ ಮ್ಯಾಕ್ಸಿಮಮ್ ಜನ ಬಂದು ರೆಪ್ಟೀಲಿಯನ್ಸು. ಅಂದರೆ ಅವ್ರು ಮನುಷ್ಯರೇ ಅಲ್ಲ. ಅಂದರೆ ಯೋಚನೆ ಮಾಡಿ ನೀವು, ಮನುಷ್ಯರೇ ಅಲ್ಲ ನಮ್ಮನ್ನ ಆಳ್ತಿರೋರು, ಮನುಷ್ಯರೇ ಅಲ್ಲ ಅಂದರೆ ಏನು ಹೇಳಬೇಕು. ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಏನಾದರೂ ಡೀಟೇಲಾಗಿ ಸಿಕ್ಕಿದ್ರೆ ನಾನು ಅದು ವಿಡಿಯೋ ಮಾಡಿ ಹಾಕ್ತೀನಿ. What's happened at the end of the party? So my dad kills babies and he eats the meat. Okay.